ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ ಸಂಚಾರಿ ರಿಷಿ ಇನ್ನೊಂದು ಹೊಸ ವಿಡಿಯೋಗೆ. ಸ್ನೇಹಿತರೆ, ಇವತ್ತು ನಾನು ಹೋಗ್ತಾ ಇದ್ದೀನಿ ಮೈಸೂರು ಸೈಡ್ ಹತ್ರ ಕಬಿನಿ ಬ್ಯಾಕ್ ವಾಟರ್ಸಿಗೆ. ಏನು ವ್ಯೂ ಕಾಣ್ತದೆ. ನಾನು ನಿಮಗೆ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ? ಅಲ್ಲೆರಡು ನವಿಲಿದೆ. ಎಷ್ಟು ಚೆನ್ನಾಗಿದೆ, ಒಂದು ಹಾರ್ಕೊಂಡು ಹೋಯ್ತು. ಈ ಥರದೆಲ್ಲ ನೋಡೋಕೆ ನೋಡಿ, ಆ ನವಿಲ್ ನೋಡೇನೆ ನಿಲ್ಲಿಸಿದೆ. ಈ ಥರ ಎಲ್ಲ ನಿಮ್ಗೆ ನೋಡೋದಕ್ಕೆ ತುಂಬ ಸಿಗುತ್ತೆ. ಆರಾಮ್. ಎಕ್ಸ್ಕ್ಯೂಸ್ ಮಿ ಬ್ರೋ, ಅದು ಬ್ಯಾಕ್ ವಾಟರ್ಸ್ಗೆ ಹೋಗೋದಕ್ಕೆ ದಾರಿ ಸ್ಟ್ರೈಟ್ ಹೋದ್ರೆ ಅದು ನೀರವರೆಗೂ ಹೋಗುತ್ತಾ? ಬಟ್ ಅಲ್ಲಿವರೆಗೂ ಗಾಡಿ ಹೋಗುತ್ತೆ. ಥ್ಯಾಂಕ್ ಯು. ಆಹಾ, ಕಾಣಿಸ್ತಾ ಇದೆ ಕಬಿನಿ ಬ್ಯಾಕ್ ವಾಟರ್ಸ್. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಕ್ಲೀನಾಗಿ ಕಾಣಿಸಲ್ಲ ಅನಿಸುತ್ತೆ, ಸ್ವಲ್ಪ ಆಫ್ ರೋಡಿಂಗ್ ಇದೆ. ಇಲ್ಲಿ ಹೋಗ್ತಾ ಇದ್ದೀನಿ, ಬಟ್ ಅಲ್ಲಿ ಇಲ್ಲಿಂದ ಕಾಣಿಸ್ತದೆ. ಒಂದು 3-4 ಕಾರೆಲ್ಲ ಇದೆ ಆಲ್ರೆಡಿ. ನೋಡಬೇಕು, ಮೋಸ್ಟ್ಲಿ ಅವರು ಓವರ್ನೈಟ್ ಕ್ಯಾಂಪಿಂಗ್ ಮಾಡ್ತಾರಾ ಇಲ್ವಾ ಏನು ಅಂತ ಗೊತ್ತಿಲ್ಲ. ಇಲ್ಲ ಬರೀ ಡೇ ಕ್ಯಾಂಪಿಂಗ್ ಅಂತ ಬಂದಿದ್ದಾರಾ ಅಂತ. ಇನ್ನೊಂದು ಅಂತ ಹೇಳಿದ್ರೆ, ಲೈಟಾಗಿ ಇಲ್ಲಿ ಮಳೆ ಬಂದಿದೆ ಅನಿಸುತ್ತೆ. ನಾನು ಇಲ್ಲಿ ಇಳ್ಕೊಂಡಿದ್ದ ತಕ್ಷಣ ತೋರಿಸ್ತೀನಿ. ಇವಾಗ ಕ್ಲೈಮೇಟ್ ಎಷ್ಟು ಕೂಲ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಬರುವಾಗ ಎಷ್ಟು ಬಿಸಿಲಿತ್ತು. ರೋಡಲ್ಲಿ ಏನಾದರೂ ಕ್ಯಾಮ್ರಲ್ಲಿ ಕವರ್ ಮಾಡಿದರೆ ರೋಡೇ ಕಾಣಿಸ್ದಿರಲ್ಲ, ಅಷ್ಟು ಎಕ್ಸ್ಪೋಜರ್ ಥರ ಇರ್ತಿತ್ತು, ಅಷ್ಟು ಬಿಸಿಲು. ಇವಾಗ ನೋಡಿದ್ರೆ ಎಷ್ಟು ಕೂಲ್ ಆಗಿದೆ ಅಂತ ಹೇಳಿದ್ರೆ, ತಣ್ಣ ಗಾಳಿ ಬೀಸ್ತದೆ. ಟೋಟಲ್ ಆಗಿ ಯಾವ ಕಡೆ ಬೇಕಾದ್ರೂ ಹಾಕೊಂಬೋದು ಕ್ಯಾಂಪಿಂಗ್, ಆ ಥರಕ್ಕಿದೆ. ಇವತ್ತೇ ಡ್ರೋನ್ ತಂದಿಲ್ಲ. ಡ್ರೋನ್ ತಂದಿದ್ರೆ ಒಳ್ಳೆ ಫುಟೇಜು, ಮಸ್ತಾಗಿದೆ ಮಾತ್ರ. ಎತ್ಕೊಳ್ಳೋದು ಆಫ್ ರೋಡಿಂಗ್ ಥರ. ಯಾವ ಥರ ಕಾಣಿಸ್ತದೆ ನೋಡಿ ಸನ್ಸೆಟ್ದು. ಅಂದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸನ್ಸೆಟ್, ಬಟ್ ಆ ಸಮ ಕಾಣ್ತದಪ್ಪ. ಸ್ನೇಹಿತರೆ, ನಿಜವಾಗ್ಲೂ ಎಂತ ಒಂದ್ ಜಾಗ ಅಂದ್ರೆ ಫುಲ್ ಖುಷಿ ಆಗತ್ತೆ. ಇಲ್ಲಿ ಈ ಜಾಗದಲ್ಲಿ ಇವತ್ತು ನಾನು ಓವರ್ ನೈಟ್ ಕ್ಯಾಂಪಿಂಗ್ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ಅಂತ ನಿಜವಾಗ್ಲೂ ನೀವು ವಿಡಿಯೋ ನೋಡಿದ್ರೇ ಗೊತ್ತಾಗೋದು. ಯಾಕಂದ್ರೆ ನನಗೂ ಗೊತ್ತಿಲ್ಲ, ಮುಂದಕ್ಕೆ ಇವಾಗ ಗೊತ್ತಾಗತ್ತೆ. ಈ ಥರ ಒಂದು ಪ್ಲೇಸ್ ಇದುವರೆಗೂ ನಾನು ಬಂದಿಲ್ಲ ಅಂತಂದರೆ ನಿಜವಾಗ್ಲೂ ಏನು ಕಳ್ಕೊಂಡೆ ಇಲ್ಲ ಅಂದರೆ ಎಷ್ಟು ಮಿಸ್ ಆಯಿತು ಅಂತ ಇವಾಗ ಅನ್ನಿಸ್ತಾ ಇದೆ. ನೋಡಿದ್ರಲ್ಲ ಏನು ವ್ಯೂ, ಎಷ್ಟು ಸುತ್ತಲೂ ನೋಡಿದ್ರು ಏನು ವ್ಯೂ, ಸೂಪರ್. ಇಂಥ ಒಂದು ಪ್ರಶಾಂತವಾದ ಜಾಗ ನೋಡಿ. ಅಲ್ಲೂ ನೋಡ್ಬೋದು ನೀವು, ಅಲ್ಲೊಂದು ನೋಡ್ತಾ ಇರ್ಬೋದು. ಅಲ್ಲೂ ಯಾರೋ ಕಪ್ಪಲ್ಲ ಇಲ್ಲ ಫ್ಯಾಮಿಲಿ ಗೊತ್ತಿಲ್ಲ ನೋಡಿ, ಅಲ್ಲೂ ನೋಡ್ತಾ ಇರ್ಬೋದು. ಅಲ್ಲೊಂದು ಕಾರ್ ಆಲ್ರೆಡಿ ನಿಂತಿದೆ. ಒಂದು ಫ್ಯಾಮಿಲಿನ ಕಪ್ಪಲ್ಲ ಗೊತ್ತಿಲ್ಲ, ಇಲ್ಲಿದ್ದಾರೆ. ಇವಾಗ ಇನ್ನೊಂದು ಆ ಕಡೆ ಸೈಡು ನಾನು ಹೋಗ್ತಾ ಇದ್ದೀನಿ. ಆಲ್ರೆಡಿ ಆವಾಗಲೇ ಕೆಲವರು ಇಲ್ಲಿ ನೀರಲ್ಲಿ ಕೂಡ ಆಟ ಆಡ್ತಾಯಿದ್ರು, ಹೋಗ್ತಾ ಇದ್ದಾರೆ. ಆ ಕಡೆ ಸೈಡಲ್ಲಿ ಒಂದೆರಡು ಸ್ಪಾಟಲ್ಲಿ ಒಂದು 3-4 ಕಾರ್ಗಳೆಲ್ಲ ತುಂಬ ನಿಂತಿದೆ. ಇವಾಗ ಅಲ್ಲೋಗೋಣ, ಅಲ್ಲೂ ಒಂದು ನೋಡಿಕೊಂಡು ಇವಾಗ ಎರಡು ಕಡೆ ನೋಡ್ದಂಗೆ ಆಗುತ್ತೆ. ಯಾವುದು ಕನ್ವೀನಿಯೆಂಟ್ ಇಲ್ಲ, ಯಾವುದು ಈಸಿ ಅನಿಸುತ್ತೆ. ಸೊ ಎರಡೂ ಜಾಗ ನೋಡೋಣ. ಎರಡೂ ಜಾಗದಲ್ಲಿ ಇವಾಗ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೆ, ಇಲ್ಲಾಂತಂದರೆ ಸ್ವಲ್ಪ ಯಾವುದು ಬೆಟರ್ ಫೀಲ್ ಅನಿಸುತ್ತೆ ನೋಡಿಬಿಟ್ಟು ಅಲ್ಲಿ ಸ್ಪಾಟ್ ಹುಡ್ಕೊಂಡು ಗಾಡಿ ಪಾರ್ಕ್ ಮಾಡಿ ಕ್ಯಾಂಪಿಂಗ್ ಮಾಡ್ಕೊಳ್ಳೋಣ. ಒಂದು ಕಾಫಿ ಮಾಡ್ಕೊಂಡು ಕುಡಿಯೋಣ ಇವಾಗ.
What's your name? ಇಲ್ಲಿ ಹೊಸ ಗೆಸ್ಟ್ ಇದ್ದಾರೆ. ಹಾಯ್. Nah, we came now. So I'm wondering, like, I thought like you people are like just packing up. Setting up the things. So we'll be staying here for the night. Same here. We are planning for overnight. Okay. So you can join us if you want. Sure, sure. Thank you very much. Is the first time here? Yeah, this is the first time we are coming here, this place. This is our first time camping and all. Oh, okay. So I have done camping like many times, but not here, this place particularly. I have a camper one set up in my car. We sleep inside the car. Okay. Oh, so you're a YouTuber. Yeah, I have a YouTube channel just started. Good. This is our first video. Oh, nice. So you're also doing YouTube. We are just trying. We don't know how to do all these things. Okay. Nice. ಸ್ನೇಹಿತರೆ, ನಾವು ಫುಲ್ ಎಲ್ಲ ಸೀನ್ರಿ ಎಲ್ಲ ನೋಡಿದ್ವಿ, ಫುಲ್ ಸೈಡಲ್ಲೆಲ್ಲ. ಸೊ ನಾವಿವಾಗ ಒಂದು ಸ್ಪಾಟ್ ಹುಡುಕ್ತಾ ಇದೆ ನಿಲ್ಸ್ಕೊಳ್ಳೋದಕ್ಕೆ ಅಂತೇಳಿ ಅಲ್ವಾ. ಸೊ ಅವಾಗ ಈ ಫ್ಯಾಮಿಲಿ ಇವತ್ತು ಇವರು ಇಲ್ಲೂ ಕೂಡ ಇವರು ಕೂಡ ಸ್ಟೇ ಆಗ್ತಾ ಇದಾರಂತೆ ಇವತ್ತು ಓವರ್ ನೈಟ್. ಸೊ ಜೊತೆಯಲ್ಲಿ ಫ್ರೆಂಡ್ಸ್ ಕೂಡ ಇದ್ದಾರೆ, ಪೆಟ್ಸ್ ಜೊತೆ ಬಂದಿದ್ದಾರೆ. ಅವ್ರದ್ದು 2 ಕಾರ್ ಇದೆ. ಸೊ ಅವರು ಟೆಂಟ್ ಸೆಟಪ್ ಮಾಡ್ತಿದ್ದಾರೆ, ಮತ್ತು ಕೆಲವು ಸೌದೆ ಎಲ್ಲ ತಂದು ಹಾಕ್ಕೊಂಡಿದ್ದಾರೆ ಕ್ಯಾಂಪ್ ಫೈರ್ಗೆ. ಸೊ ಅವ್ರ ಜೊತೆಲೇ ಇಲ್ಲಿ ಕ್ಯಾಂಪಿಂಗ್ ಮಾಡೋದು ಅಂತ ಅವರು ಇನ್ವೈಟ್ ಮಾಡಿದ್ರು, ಜೊತೆಯಲ್ಲಿ ಜಾಯ್ನ್ ಆಗಿ ಅಂತೇಳಿ ಅವ್ರನ್ನ ಮಾತಾಡ್ಸ್ತಾ ಇರುವಾಗ. ಸೊ ಅವರು ಕೂಡ ಸ್ಟೇ ಆಗ್ತಾಯಿದ್ದಾರೆ, ನಾವು ಅವ್ರ ಜೊತೆಲೇ ಸ್ಟೇ ಆಗೋಣ. ಒಂದು ಕಂಪನಿ ಸಿಗುತ್ತೆ, ಮತ್ತು ಇವನ್ ಸೇಫ್ಟಿಗೋಸ್ಕರ ಒಂದು ಚೆನ್ನಾಗೂ ಇರುತ್ತೆ. ಒಂದು ಗ್ರೂಪಲ್ಲಿ ಇವಾಗ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ನಾನು ಈ ಕಡೆ ಹಾಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಕಡೆ ಮೇಲೆ ಹಾಕ್ಕೊಂಡ್ಮೇಲೆ ಸೆಟಪ್ ಮಾಡ್ಕೊತೀನಿ ನಾನು. ಅಷ್ಟೊತ್ತಿಗೆ ಅವರು ಸೆಟಪ್ ಮಾಡ್ತಾ ಇದ್ದಾರೆ. ಒಂದು ಕಾಫಿ ಮಾಡಿಕೊಡಿ ಎಲ್ಲರ ಜೊತೆಯಲ್ಲಿ. ನೋಡಿ, ಅವ್ರದ್ದು ಕಂಪ್ಲೀಟ್ ಟೆಂಟ್ ಎಲ್ಲ ಪಿಚ್ ಆಯಿತು, ಲೈಟ್ ಕೂಡ ಹಾಕ್ಕೊಂಡಿದ್ದಾರೆ. 2 ಕಾರ್ ಹಿಂದೆ ಇತ್ತು, 1 ಕಾರ್ ಮುಂದೆ ಬಿಟ್ಟಿದ್ದಾರೆ. ಇವಾಗ 1 ಕಾರ್ ಹಿಂದೆ ಇದೆ. ಇವ್ರ ಹತ್ರ 3% ಟೆಂಟ್ ಇದೆ, ಪಿಚ್ ಮಾಡಿದ್ದಾರೆ, ಮತ್ತು ಲೈಟಿಂಗ್ ಕೂಡ ಹಾಕ್ಕೊಂಡಿದ್ದಾರೆ. ನಾನು ತೋರಿಸ್ತೀನಿ ಅವ್ರದ್ದೇನೆಲ್ಲ ಸೆಟಪ್ ಇದೆ ಅಂತೇಳಿ. ಇವಾಗ ನೋಡಿ, ಅವ್ರದ್ದು ಟೆಂಟ್ ಈ ಕಡೆ ಇದೆ. ಸೊ ನಂದು ಈ ಕಡೆ ಇದೆ ಕಾರ್. ಸೆಂಟ್ರಲ್ಲಿ ನೋಡಿ, ಇಲ್ಲಿಂದ ಸೆಂಟ್ರಲ್ಲಿ ಗ್ಯಾಪ್ ಇರೋದು ಬಾನ್ಫೈರ್ ಹಾಕೋದಕ್ಕೆ ಪ್ಲ್ಯಾನ್ ಇದೆ. ಇವಾಗ ನಾನು ಎಲ್ಲ ಸೆಟಪ್ ಮಾಡಿದ್ದಾಯಿತು. ಇವಾಗ ನನ್ನ ಕಾರ್ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಮ್ಯಾಜಿಕ್. ಸೊ ಲೈಟ್ ಆನ್ ಮಾಡಿದಾಗ ನನ್ನ ಸೆಟಪ್ ಈ ಥರ ಇರುತ್ತೆ. ನಾನು ಯಾವಾಗಲೂ ಫಸ್ಟು ಸ್ಲೀಪಿಂಗ್ ಸೆಟಪ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಮುಂದೆ ಹೋಗುತ್ತೆ. ಮೇಲಿಟ್ಟಿದ್ದೆಲ್ಲ ಏನೆಲ್ಲ ಐಟಮ್ ಇರುತ್ತೆ, ಎಕ್ಸ್ಟ್ರಾ ಐಟಮ್ ಲಗೇಜ್ ಇರ್ಬೋದು, ಇಲ್ಲ ಎಕ್ಸ್ಟ್ರಾ ಟೆಂಟ್ ಇರ್ಬೋದು, ಇಲ್ಲ ಏನು ತಂದಿರ್ತೀನಿ ಅದೆಲ್ಲ ಮುಂದೆಗಡೆ ಇಟ್ಬಿಟ್ಬಿಡ್ತೀನಿ. ಸೊ ಒಂದು ಸತಿ ಸೆಟ್ಲ್ ಆಯಿತು ಅಂತ ಹೇಳಿದ್ರೆ ಲೇಟ್ ಆದರೂ ಕೂಡ ನಾನು ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲಗೋದಕ್ಕೆ ಈಸಿ ಆಗುತ್ತೆ. ಸೊ ಈಗಷ್ಟೇ ಬಂದು ಸೆಟಪ್ ಮಾಡ್ಕೊಂಡಿರೋದ್ರಿಂದ ಇವಾಗ ನಾನು ಕಿಚನ್ ಸೆಟಪನ್ನು ಓಪನ್ ಮಾಡ್ಕೊತೀನಿ, ಅದು ಕೂಡ ಈಸಿ ಇರುತ್ತೆ. ಸೊ ಇದು ಆಲ್ರೆಡಿ ಸೆಟಪ್ ಆಗಿರೋದ್ರಿಂದ ಜಸ್ಟ್ ನಾನು ಇದನ್ನು ಹಿಂದಕ್ಕೆ ಪುಷ್ ಮಾಡ್ಕೊತೀನಿ. ಕಿಚನ್ ಸೆಟಪ್ ಓಪನ್ ರೆಡಿ ಇರುತ್ತೆ. ಸೊ ಕಿಚನ್ ಎಲ್ಲ ಮಾಡ್ಕೊಂಡು ಆದಮೇಲೆ ಮತ್ತೆ ಎಳ್ಕೊಂಡು ಕ್ಲೋಸ್ ಮಾಡಿ ಮಲಗೋದಕ್ಕೆ ತುಂಬ ಈಸಿ ಇರುತ್ತೆ. ಸ್ಟಾರ್ಟಿಂಗಲ್ಲೇ ನಾನೆಲ್ಲ ಹಾಗೆ ಇಟ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಿಂದೆಲ್ಲ ಆದಮೇಲೆ ತಿರ್ಗಾದೆಲ್ಲ ಕ್ಲೀನ್ ಮಾಡಿ ಎಲ್ಲ ಶಿಫ್ಟ್ ಮಾಡಿ ಲೈಕ್ ಸ್ಲೀಪಿಂಗ್ ಸೆಟಪನ್ನು ಸೆಟ್ ಮಾಡಿ ಬೆಡ್ಡೆಲ್ಲ ಮಲಗೋದಕ್ಕೆ ಲೇಟ್ ಆಗುತ್ತೆ. ಅದು ಕೂಡ ಒಂದು ಟ್ರಬಲ್. ಮತ್ತು ಇನ್ನೊಂದು ಏನಂತ ಅನ್ಕೊಬೋದು ಅಂತ ಹೇಳಿದ್ರೆ, ಈಸಿ ಅನ್ನೋದಕ್ಕಿಂತ ಎಲ್ಲ ಜಾಗದಲ್ಲಿ ಒಂದೇ ಥರ ಇರೋದಿಲ್ಲ, ನೋಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ಫಸ್ಟು ಸೆಟಪನ್ನು ರೆಡಿ ಮಾಡಿ ಇಟ್ಕೊಂಡು ಅಡುಗೆ ಮಾಡ್ಕೊಂಡು ಜಲ್ದಿ ತಿಂದು ಮಲಗೋದು ತುಂಬ ಒಳ್ಳೆಯದಿರುತ್ತೆ. ಎಸ್ಪೆಷಲಿ ಅನ್ನೋನ್ ಟೆರೆನ್ಸಲ್ಲಿ, ಇಲ್ಲ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ಇದ್ದರೆ, ಇಲ್ಲ ಈ ಥರ ಓಪನ್ ಏರಿಯಾ. ಎಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಏರಿಯಾ ಅಲ್ದಿರ ಬೇರೆ ಯಾವುದೇ ಏರಿಯಾದಲ್ಲಾದರೂ. ಟೀ ಎಲ್ಲ ಗ್ಲಾಸ್ಗೆ ಹಾಕಿದ್ದೀನಿ. ಇವಾಗ ತೊಗೊಂಡೋಗಿ ಕೊಟ್ಬಿಟ್ಟು ಇದು ಮಾಡೋಣ. ಸೊ ಟೀ ಎತ್ಕೊಂಡು ಹೋಗ್ಬಿಡೋಣ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು. ಬನ್ನಿ ಇವಾಗ ಹೋಗಿ ಜಾಯ್ನ್ ಆಗೋಣ ನಾವು ಟೀ ಕೊಟ್ಬಿಟ್ಟು. ಗರಂ ज़्यादा नहीं है? थैंक यू दीदी. और कौन कौन पी रहे? लीजिए. थैंक यू. ये कप छोड़ के. हाँ थैंक यू. আর কে বলেছিল?
আচ্ছা তো যখন কালকে ডক্টর আসবে যে কোনো সময় আসুক लीजिए आपको नहीं 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 বলবে যে You don't need? मिल्क टी आई डोंट नहीं मैंने बना दिया एक्स्ट्रा नो प्रॉब्लम आप एक्स्ट्रा है ना एक्स्ट्रा है वही because I told that time I don't require that. ओके This one? या বৃষ্টি Thank you. হ্যাঁ ধরো ফোনটা ওখান থেকে লাঠি নিয়ে আসো না একটু এই একটু লাঠি দাও না একটু না ওই ওইটারও কথা বলছি না নিচের এই কার এগুলো একটু অন্য ಟೀ ಮಾಡಿ ಕುಡ್ದಿದ್ದಾಗಿದ್ದನ್ನ ಎಲ್ಲ ತೊಳೆದಿಟ್ಟೆ ಇವಾಗ ಪಕ್ಕದಲ್ಲೇ ಒಂದು ಕ್ಯಾನ್ ಇಟ್ಕೊಂಡು ಮಾಮೂಲಿ ನಂದು USB ಪಂಪಲ್ಲಿ ನೀರು ಬಿಟ್ಕೊಂಡು ತೊಳೆದಿದ್ದಾಯಿತು. ಕ್ಯಾಂಪರ್ ವ್ಯಾನಿಂದ ಬೆನಿಫಿಟ್ ಸಿಗೋದೇ ಇದು. ನೀವೆಲ್ಲಿ ಹೋಗ್ತೀರಾ, ಎಂಥ ಲೊಕೇಶನ್ ಇದು, ನೀವು ನೋಡಿದ್ರಲ್ಲ ಇದಕ್ಕಿಂತ ಸ್ವಲ್ಪ ಮುಂಚೆ ಹೇಗಿತ್ತು ಸನ್ಸೆಟ್ ವ್ಯೂ ಮತ್ತು ಈ ನೀರು ಪಕ್ಕದಲ್ಲೆಲ್ಲ ಹೇಗಿತ್ತು ಅಂತೇಳಿ ಯೋಚನೆ ಮಾಡಿ. ಇವಾಗ ಇಲ್ಲೇ ನಾನು ಏನಾದರೂ ಸಪೋಸ್ ಕ್ಯಾಂಪರ್ ವ್ಯಾನ್ ಇಲ್ಲ, ಕ್ಯಾಂಪಿಂಗ್ ಸೆಟಪ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾನು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಂತ ಹೇಳಿದ್ರೆ ಆಗೋದಿಲ್ಲ. ಬೇರೆ ಯಾವುದು ಸ್ಟೇಸ್ ಇರೋದಿಲ್ಲ. ಸರೌಂಡಿಂಗ್ ಇರೋ ರೆಸಾರ್ಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಸಮ್ ಟೈಮ್ ಕಾಸ್ಟ್ಲಿನೂ ಅಫೋರ್ಡ್ ಮಾಡೋಕ್ಕಾಗತ್ತಾ ಇಲ್ಲ, ಅದು ಸೆಕೆಂಡ್ರಿ. ಕೆಲವು ಟೈಮ್ ಬುಕ್ಕಿಂಗ್ ಸಿಗೋದಿಲ್ಲ, ಅದಕ್ಕೆ ಅಂತಲೇ ಮಾಡ್ಕೊಂಬರಬೇಕು. ಇವಾಗ ಈ ಥರ ಇದೊಂದೇ ಅಂತಲ್ಲ, ಇಲ್ಲಿ ರೆಸಾರ್ಟ್ಸ್ಗಳಿದೆ ಸರಿ. ಕೆಲವೊಂದು ಕಡೆ ನೀವು ನೇಚರಲ್ಲಿ ಹೋಗ್ತೀರಾ, ಒಳ್ಳೆ ವ್ಯೂ ಇರುತ್ತೆ, ಒಳ್ಳೆ ಸನ್ಸೆಟ್ ಪಾಯಿಂಟ್ ಇರುತ್ತೆ, ಒಳ್ಳೆ ಸನ್ರೈಸ್ ಪಾಯಿಂಟ್ ಇರುತ್ತೆ. ಇಲ್ಲ ಕೆಲವು ಕಡೆಯಲ್ಲಿ ಒಂದು ನದಿ ಹರ್ಕೊಂಡು ಹೋಗ್ತಾ ಇರುತ್ತೆ, ನೀವು ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊತೀರಾ, ಕ್ವಾಲಿಟಿ ಟೈಮ್. ಕ್ಯಾರವನ್ ಇದ್ದರೆ ಇಲ್ಲ ಕ್ಯಾಂಪರ್ ವ್ಯಾನ್ ಇದ್ದರೆ ನಿಮಗೆ ಸಿಗೋ ಬೆನಿಫಿಟೇ ಅದು. ಆರಾಮಾಗಿ ಮಳೆ ಬರ್ತಾ ಇರಲಿ, ಬಿಸಿಲಿರಲಿ, ಇದಿರಲಿ, ನೀವು ಆರಾಮಾಗಿ ಬಂದು ಇಲ್ಲಿ ಸ್ಟೇ ಆಗ್ಬೋದು. ನೀವು ಎಲ್ಲಿ ಬೇಕೋ ಅಲ್ಲಿ ಪಾರ್ಕ್ ಮಾಡಿ ನೀವು ಆ್ಯಕ್ಚುಲಿ ನೇಚರ್ ವ್ಯೂನೆಲ್ಲ ಎಂಜಾಯ್ ಮಾಡ್ಬೋದು. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ನೋಡಿ, ಇವಾಗ ನಾವಿಲ್ಲಿ ಬಂದಿದ್ದಕ್ಕೆ ಅಕಸ್ಮಾತಾಗಿ ನಾನು ಅವ್ರ ಪೆಟ್ ಜೊತೆ ಆಟ ಆಡ್ತಿದ್ದೆ, ಮಾತಾಡಿದ್ದು, ಹೊಸ ಸ್ನೇಹಿತರು ಸಿಗ್ತಾರೆ, ಹೊಸ ಜನಗಳನ್ನ ಮೀಟ್ ಮಾಡ್ಬೋದು. ನೋಡಿ ಅವರು ಈಗ ತಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾರಂತ, ಸೊ ಅವರು ಕೂಡ ಮಾಡ್ತಿದ್ದಾರೆ, ಅವ್ರದ್ದು ನಡೀತಾ ಇದೆ. ಸೊ ನೋಡಿ ನಾನು ಇಲ್ಲೇ ಪಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ, ಇನ್ ಬಿಟ್ವೀನ್ ಮಧ್ಯದಲ್ಲಿ ಹಾಕೋದು ಬಾನ್ಫೈರ್ ಅಂದ್ಕೊಂಡ್ವಿ, ಅಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ನೋಡಿ ಸರೌಂಡಿಂಗ್ ನಾನು ತೋರಿಸ್ತೀನಿ ಹೇಗಿದೆ. ಆ ಲೈಟ್ಗಳು ಚಿಕ್ಕ ಚಿಕ್ಕದೆಲ್ಲ ಕಾಣಿಸ್ತಾ ಇರೋದೆಲ್ಲ ಆಚೆ ಕಡೆ ಇರೋ ಊರು. ಮತ್ತು ಇಲ್ಲಿ ಸರೌಂಡಿಂಗ್ ಈ ನದಿ ಪಕ್ಕದಲ್ಲೆಲ್ಲ ಕಾಣಿಸ್ತಾ ಇರೋದೆಲ್ಲ ರೆಸಾರ್ಟು. ಅಲ್ಲಲ್ಲಿ ನೋಡಿ, ಅಲ್ಲಿ ಗ್ಯಾಪ್ ಬಿಟ್ಟು ಏನು ಕಾಣಿಸ್ತದೆ ಎಲ್ಲ ರೆಸಾರ್ಟ್ಗಳು. ಇದ್ರ ಸುತ್ತಲೂ ಫುಲ್ಲು ರೆಸಾರ್ಟ್ ಇದೆ. ಏನು ಕಬಿನಿ ನಿಮಗೆ ಎಕ್ಸ್ಪ್ಲೋರಿಂಗ್ ಸಿಗುತ್ತೆ ಇದ್ದಾನೆ. ಸ್ನೇಹಿತರೆ ನೋಡಿ, ಕ್ಯಾಂಪಿಂಗ್ ಹೋಗೋದ್ರಲ್ಲಿ ಇದೇ ಬೆನಿಫಿಟ್ಟು. ನಿಮಗೆ ತುಂಬ ಹೊಸ ಜನಗಳು ಸಿಗ್ತಾರೆ, ತುಂಬ ಪರಿಚಯಗಳಾಗುತ್ತೆ ಬೇರೆ ಬೇರೆ ಜೊತೆ ಎಲ್ಲ. ಜನಗಳು ಹೇಗೆ ಅಂತ ಹೇಳಿದ್ರೆ ನಿಜವೂ ಅವ್ರು ತುಂಬ ಸ್ವೀಟ್ ಇರ್ತಾರೆ, ತುಂಬ ಒಳ್ಳೆಯವರೇ ಇರ್ತಾರೆ. ಆದರೆ ನೀವು ಅವರಿಗೆ ಸಿಗಬೇಕಷ್ಟೇ. ನೀವು ಓಪನ್ ಆಗಿ ಅವ್ರ ಹತ್ರ ಮಾತಾಡಿ ಅವ್ರ ಜೊತೆ ಬೆರೆತರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಇವಾಗ ನೋಡಿ ನಾನು ಬಂದೆ, ಇವ್ರ ಹತ್ರ ಮಾತಾಡಿದೆ, ಜೊತೆಲಿ ಕ್ಯಾಂಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಜಸ್ಟ್ ಒಂದು ಟೀ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನೋಡಿ ಅವ್ರು ಅಡುಗೆ ಮಾಡ್ತಿದ್ದಾರೆ. ಇವಾಗ ನಾವು ಅಡುಗೆ ಮಾಡೋಗಿಲ್ಲ, ಯಾಕಂದರೆ ಅವ್ರು ನಮ್ಗೆ ಆಫರ್ ಮಾಡ್ತಾ ಇದ್ದಾರೆ. ಇಲ್ಲೇ ಊಟ ಆಗುತ್ತೆ, ಬೆಳಿಗ್ಗೆ ಬ್ರೇಕ್ಫಾಸ್ಟೇ ಮಾಡ್ಕೊಬೇಕಷ್ಟೇ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅವ್ರ ಜೊತೆಲೆಲ್ಲ ಸೇರಿಕೊಂಡು ಇದು ಮಾಡೋದು. ಇಂಥ ಒಂದು ಅಟ್ಮಾಸ್ಫಿಯರಲ್ಲಿ ನೋಡೋದು ಮೇಲ್ಗಡೆ ಇದು ಚಂದ್ರ, ಮೇಲ್ಗಡೆ ಎಲ್ಲ ನಕ್ಷತ್ರಗಳು ಇದೆ, ಬಟ್ ಇದರಲ್ಲಿ ಕಾಣ್ತಾ ಇಲ್ಲ ಕ್ಲೀನಾಗಿ. ಸ್ನೇಹಿತರೆ ನೋಡಿ, ಇವತ್ತು ನಾವು ಅಡುಗೆ ಮಾಡ್ಕೊಂಡಂಗೆ ಇಲ್ಲ. ಇವ್ರ ಜೊತೆಲೇ ಆಯಿತು, ಇವ್ರು ಇನ್ವೈಟ್ ಮಾಡಿ ಪಾಪ ಅಡುಗೆ ಮಾಡಿ ಅದೇ ಊಟ ಮಾಡ್ತಾ ಇದ್ದೀವಿ. ಸೊ ಎಲ್ಲರದು ಊಟ ಆಗ್ತಿದೆ. ಇದು ಬೆಂಗಾಲಿ ಡಿಶ್ ಮಾಡಿದ್ದಾರೆ, ಅವ್ರದ್ದು ಸೈಡಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಎಲ್ಲ ಇಲ್ಲೇ ರೆಡಿ ಮಾಡಿದ್ದು. ಆಲೂಗಡ್ಡೆ ಹಾಕಿದ್ದಾರೆ ಚಿಕನ್ ಸಾಂಬಾರಿಗೆ. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತೇಳಿ. ಸೊ ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಒಂಥರ ಡಿಫ್ರೆಂಟ್ ಟೇಸ್ಟ್. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಮಾಡೋ ಸಾಂಬಾರ್ಗೂ ಇವ್ರ ಕಡೆ ಮಾಡೋದು ಗ್ರೇವಿಗೂ ತುಂಬ ಚೇಂಜ್ ಇದೆ, ಅದಂತೂ ಫೀಲ್ ಆಗ್ತದೆ. ಇವ್ರು ಯಾವುದೂ ಥರ ಮಸಾಲೆ ರುಬ್ಬಿಲ್ಲ, ಇಲ್ಲ ಇದು ಮಾಡಿಲ್ಲ, ಬಟ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿದೆ ಬೆಂಗಾಲಿ ಸ್ಟೈಲ್ದು. ಸೊ ಎಲ್ಲರೂ ಊಟ ಮಾಡ್ತೀವಿ. ಎಲ್ಲರೂ ಊಟ ಆದಮೇಲೆ ರೆಸ್ಟ್ ಮಾಡೋದು. ಸೊ ಮಲ್ಕೊಂಡು ಬೆಳಗ್ಗೆ ಸಿಗೋಣ ಸನ್ರೈಸಿಗೆ. ಗುಡ್ ನೈಟ್.
ಸ್ನೇಹಿತರೆ, ನಾನು ಮಲ್ಕೊತಾ ಇದ್ದೀನಿ ನೋಡಿ. ಅವರು ರೆಡಿ ಮಾಡ್ತಾ ಇದ್ದಾರೆ ಮಲ್ಕೊಳ್ಳೋದಕ್ಕೆ. ಊಟ ಎಲ್ಲರದು ಆಯಿತು. ಅವರು ನಾಯಿ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ, ಅದೊಂದು ಗಾಡಿ ಲೈಟ್ ಆನ್ ಆಗಿರೋದು ಮಾತ್ರ ಕಾಣಿಸ್ತದೆ. ಇನ್ನು ಅವ್ರು ಟೆಂಟ್ ಹತ್ರ ಎಲ್ಲ ಲೈಟ್ ಹಾಕ್ಕೊಂಡಿದ್ದಾರೆ. ಸೊ ನಂದಂತೂ ಊಟ ಆಯಿತು. ಸೊ ಇವಾಗ ನಾನು ಮಲ್ಕೊತಾ ಇದ್ದೀನಿ. ಬೆಳಗ್ಗೆ ಸಿಗೋಣ ಸ್ನೇಹಿತರೆ. ಗುಡ್ ನೈಟ್.